ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ದಾಖಲು ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ವಿಡಿಯೋನ ಮಾಡ್ತಾಯಿದ್ದೀವಿ. ಅದು ಕರ್ನಾಟಕ ಸರ್ಕಾರದ 700ಕ್ಕೂ ಹೆಚ್ಚು ಸೇವೆಗಳನ್ನು ಒಂದೇ ಪೋರ್ಟಲ್ನಲ್ಲಿ ನಿಮ್ಮ ಸಮಸ್ಯೆಯನ್ನು ದಾಖಲು ಮಾಡ್ಬೋದು. ಆ ದಾಖಲು ಮಾಡಲಿಕ್ಕೆ 2 ವೆಬ್ಸೈಟ್ ಇದೆ ಸ್ನೇಹಿತರೆ. ಒಂದು IPGRS.karnataka.gov.in ಅಥವಾ ಇಲ್ಲಾಂದರೆ ಜನಸ್ಪಂದನ.karnataka.gov.in. ಈ 2 ವೆಬ್ಸೈಟಲ್ಲಿ ಹೋದರೆ ಸಿಬ್ಬಂದಿ ಮತ್ತು ಆಡಳಿತ ಇಲಾಖೆ, ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಅಂತ ಬರುತ್ತೆ ಸ್ನೇಹಿತರೆ. ಈ ಇಲಾಖೆಯಲ್ಲಿ ನಿಮ್ಮ ಸಮಸ್ಯೆಗಳನ್ನು ರಿಜಿಸ್ಟರ್ ಮಾಡ್ಕೊಬೋದು ಸ್ನೇಹಿತರೆ. 1983ಕ್ಕಿಂತ ಮೊದಲು 83ರಲ್ಲಿ ಸಾರ್ವಜನಿಕರಿಂದ ಸ್ವೀಕರಿಸುವ ಕುಂದುಕೊರತೆ ಅರ್ಜಿಗಳನ್ನು ತ್ವರಿತವಾಗಿ ವ್ಯವಹರಿಸುವ ಉದ್ದೇಶವನ್ನು ನೆರವೇರಿಸಲು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಅಧೀನದಲ್ಲಿ ಸಾರ್ವಜನಿಕರ ಕುಂದುಕೊರತೆ ಸಂಸ್ಥೆಯನ್ನು ರಚಿಸಲಾಗಿತ್ತು ಸ್ನೇಹಿತರೆ. ಆದರೆ ಅದು ಎಫೆಕ್ಟಿವ್ ಆಗಿ ಕಾರ್ಯನಿರ್ವಹಿಸ್ತಾ ಇರಲಿಲ್ಲ. 2005 ಮಾಹಿತಿ ಹಕ್ಕು ಅಧಿನಿಯಮ ಬಂದ ನಂತರ ಕಾಲಂ 4/1/A ಪ್ರಕಾರ ಮತ್ತು 4/1/B ಅನುಷ್ಠಾನದಲ್ಲಿ ಪ್ರಗತಿಯ ಮೇಲ್ವಿಚಾರಣೆ ಮಾಡಲು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ಒಂದು ರಾಜ್ಯ ಮಟ್ಟದ ಸಮಿತಿಯನ್ನು ರಚಿಸಲಾಯಿತು ಸ್ನೇಹಿತರೆ. ಅದೇ ಜನಸ್ಪಂದನ. ಈಗಿನ ಜನಸ್ಪಂದನಕ್ಕೂ ಕೂಡ ಕರ್ನಾಟಕ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯವರೇ ಅಧ್ಯಕ್ಷರಾಗಿರ್ತಾರೆ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ಈಗ IGPRS.gov.in ಓಪನ್ ಮಾಡಿದ್ವಿ. ಇದರಲ್ಲಿ ಸಂಸ್ಥೆ ಬಗ್ಗೆ ಇದೆ. ಸೇವೆಗಳೆಂದರೆ ಸಾರ್ವಜನಿಕ ಕುಂದುಕೊರತೆಗಳು, ಮಾಹಿತಿ ಹಕ್ಕುಗಳು, ಆನ್ಲೈನ್ ಸೇವೆಗಳನ್ನು ಸಿಪಿಗ್ರಾಮ್ ಮತ್ತು ಜನಸ್ಪಂದನ. ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗಿರೋದು ಜನಸ್ಪಂದನದಲ್ಲಿ. ನೋಡಿ, ಈಗ ಆನ್ಲೈನ್ ಸೇವೆಗಳಲ್ಲಿ ಜನಸ್ಪಂದನಕ್ಕೆ ಹೋಗಿ. ಈ ರೀತಿ ವೆಬ್ಸೈಟ್ ಓಪನ್ ಆಗಿರೋದ್ರಿಂದ ಪಾಪಪ್ ಮಾಡ್ಕೊಳ್ಳಿ. ಈಗ ಈ ವೆಬ್ಸೈಟ್ ಓಪನ್ ಆಗುತ್ತೆ. ನೋಡಿ, ಜನಸ್ಪಂದನ ಏಕೀಕೃತ ಸಾರ್ವಜನಿಕ ಕುಂದುಕೊರತೆ ನಿವಾರಣೆ ವ್ಯವಸ್ಥೆಗೆ ಸ್ವಾಗತ ಅಂತ ಇದೆ. ನಿಮ್ಮ ಕುಂದುಕೊರತೆಗಳನ್ನು ನೋಂದಾಯಿಸಿಕೊಳ್ಳಿ. ಸಹಾಯವಾಣಿ, ನೀವು ಕರೆ ಮೂಲಕ ನಿಮ್ಮ ಸಮಸ್ಯೆಗಳನ್ನು ನೋಂದಾಯಿಸದಿದ್ದರೆ 1902 ಈ ನಂಬರ್ ಟೋಲ್ ಫ್ರೀ ಆಗಿರ್ತದೆ. ಕಾಲ್ ಮಾಡಿ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಬೋದು ಸ್ನೇಹಿತರೆ. ಹಾಗೆ ಜನಸ್ಪಂದನ ಮೊಬೈಲ್ ಆ್ಯಪ್ ಕೂಡ ಇದೆ. ಅದನ್ನು ಕೂಡ ನೀವು ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಅಥವಾ ನೀವು ಮೊಬೈಲಲ್ಲಿ ಹಾಗೆ ಅಥವಾ ಸಿಸ್ಟಮಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀವಿ ಅಂದರೆ ಫಸ್ಟು ನೀವು ಲಾಗಿನ್ ID ಕ್ರಿಯೇಟ್ ಮಾಡ್ಕೊಂಡಿರಬೇಕು. ನಿಮ್ಮ ವೈಯಕ್ತಿಕ ವಿವರಗಳನ್ನು ದಾಖಲಿಸಬೇಕಾದ ಅವಶ್ಯಕತೆವಾಗಿರುತ್ತೆ. ಹಾಗಾಗಿ ಇದನ್ನು ಹೇಗೆ ದಾಖಲೆ ಮಾಡ್ಕೊಳ್ಳೋದು, ರಿಜಿಸ್ಟರ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ಅದ್ರ ಜೊತೆಗೆ ಒಂದು ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡಿ ತೋರಿಸ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪ್ರತಿಯೊಬ್ಬ ಕರ್ನಾಟಕರಿಗೂ ಈ ವಿಡಿಯೋನ ಶೇರ್ ಮಾಡಿ. ಯಾಕೆಂದರೆ ಪ್ರತಿ ಗ್ರಾಮ ಮಟ್ಟದಲ್ಲೂ ಕೂಡ ಅವ್ರದ್ದೇ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಬೋದು. ನೋಡಿ, ಮೊದಲಿಗೆ ಈ ಲಾಗಿನ್ ಅಂತ ಹೋದಾಗ ಖಾತೆ ಇಲ್ಲ ಅಥವಾ ನೋಂದಣಿ ಮಾಡಿ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಈ ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರ್ ಮಾಡಬೇಕು. ನಿಮ್ಮ ಮೊಬೈಲ್ ನಂಬರ್ ಹಾಕಿದ ನಂತರ OTP ಕಳಿಸಿ ಇಂಥ ರೆಡ್ ಕಲರ್ ಇದೆಯಲ್ಲ, ಅದರ ಮೇಲೆ ನೀವು OTP ಕಳಿಸಿ. ಆಗ OTP ಬರುತ್ತೆ. OTPನ ಎಂಟ್ರ್ ಮಾಡಿ. ನೋಡಿ, ಮೊಬೈಲ್ ನಂಬರ್ ವ್ಯಾಲಿಡ್ ಸಕ್ಸಸ್ಫುಲಿ. ಈಗ ನಿಮ್ಮ ಐಡಿಯನ್ನು ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಕಂಟಿನ್ಯೂ ಮಾಡಬೇಕು. ನೋಡಿ, ನಾಗರಿಕ ನೋಂದಣಿ ಅಂತ ಇದೆಯಲ್ಲ, ಇಲ್ಲಿ ನಾಗರಿಕ ಗುರುತಿಸಬೇಕಾಗಿ ಅಥವಾ ನಿಮ್ಮ
ಗುರುತಿಸುವಿಕೆಗಾಗಿ ನಿಮ್ಮ ಕುಟುಂಬದ ಐ ಡಿ ಅಥವಾ ಫ್ರೂಟ್ಸ್ ಐ ಡಿ ಅದು ಎರಡನ್ನು ಹಾಕ್ಬೋದು. ಇಲ್ಲಾಂದರೆ ನಾನು ವಿಡಿಯೋ ಪರ್ಪೋಸಿಗೆ ಜಸ್ಟ್ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಐ ಡಿ ಪ್ರೂಫ್ ಇಲ್ಲ ಅಂತ ಹೇಳಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲಿ ನಿಮ್ಮ ವೈಯಕ್ತಿಕ ವಿವರಗಳನ್ನು ಫಿಲ್ ಮಾಡ್ತಾ ಹೋಗಿ. ಈಗ ನಾನು ಫಿಲ್ ಮಾಡ್ತಾ ಹೋಗ್ತೀನಿ. ಹಾಗೆ ನಿಮ್ಮ ವೈಯಕ್ತಿಕ ವಿವರಗಳನ್ನು ಫಿಲ್ ಮಾಡೋದನ್ನು ನೋಡ್ಕೊಳ್ಳಿ ಸ್ನೇಹಿತರೆ. ನೀವು ಹಾಕಿದಂಥ ದೂರು ಕೇಂದ್ರ ಸರ್ಕಾರದ ಅಥವಾ ಭಾರತ ಸರ್ಕಾರದ ಕಳಿಸಲ್ಪಡುವ ಕುಂದುಕೊರತೆಗಳ ಅರ್ಜಿಯನ್ನು ಭಾರತ ಸರ್ಕಾರದ PG ಪೋರ್ಟಲ್ ಅಥವಾ ಕೇಂದ್ರ ಸರ್ಕಾರದ PG ಪೋರ್ಟಲ್ ಸೆಂಟ್ರಲೈಸ್ಡ್ ಪಬ್ಲಿಕ್ ಗ್ರೀವನ್ಸ್ ರಿಡ್ರೆಸ್ ಆ್ಯಂಡ್ ಮಾನಿಟರಿಂಗ್ ಸಿಸ್ಟಮ್ CPGRAM ಅಂತ ಏನು ಕರೀತಾರೆ ಅದರ ಮುಖಾಂತರ ಹೋಗುತ್ತೆ ಸ್ನೇಹಿತರೆ. ಅದರ ಮುಖಾಂತರ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗೆ ಜನಸ್ಪಂದನಕ್ಕೆ ಸ್ವೀಕಾರವಾಗುತ್ತೆ. ಅಂಥ ಅರ್ಜಿಗಳು ಜನಸ್ಪಂದನದಿಂದ ನೀವು ಯಾವ ಇಲಾಖೆಗೆ ದೂರನ್ನು ನೀಡಿರ್ತೀರೋ ಆ ಇಲಾಖೆಯ ಮುಖ್ಯಸ್ಥರಿಗೆ ರವಾನೆ ಆಗುತ್ತೆ. ಹಾಗೆ ನೀವು ಕೊಟ್ಟಂಥ ದೂರು ಪ್ರತಿ ಹಂತದಲ್ಲೂ ಕೂಡ SMS ಮೂಲಕ ನಿಮಗೆ ಏನೇನಿದೆ ಯಾವ್ಯಾವ ಸ್ಟೇಜಲ್ಲಿದೆ ಅಂತ ಬರುತ್ತೆ. ಅಲ್ಲಿ ತೋರಿಸ್ತಾ ಹೋಗ್ತದೆ L1 L2 L3 L4. ಪ್ರತಿ ಹಂತದಲ್ಲೂ ಕೂಡ ನೀವು ಕೊಟ್ಟಂಥ ದೂರನ್ನ ಯಾವ ಸ್ಟೇಜಲ್ಲಿದೆ ಅನ್ನೋದು ಕೂಡ ಬರುತ್ತೆ. ನೀವು ಕರೆ ಮಾಡಿ ರಿಜಿಸ್ಟ್ರ್ ಮಾಡ್ಕೊಂಡಾದ್ಮೇಲೆ ಕರೆ ಮಾಡಿದ್ರು ಬರುತ್ತೆ. ಪ್ಲಸ್ ಆನ್ಲೈನ್ ಮುಖಾಂತರ ಈ ಸ್ಪಂದನ ಅಂತ ಏನು ಕರಿತೀವಿ ಈ ಸ್ಪಂದನದ ಮೂಲಕನೂ ಕೂಡ ನೀವು ಅಪ್ಲೋಡ್ ಮಾಡಿದರೆ ವಿತ್ ಡಾಕ್ಯುಮೆಂಟ್ ಓರಲ್ ಆಗಿ ಮಾಡೋಕ್ಕಿಂತ ವಿತ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದು ಇಸ್ ಮೋಸ್ಟ್ ಬೆಟರ್. ಏಕೆಂದರೆ ಒಂದು ದಾಖಲಾತಿ ಇರುತ್ತೆ. ಸರ್ಕಾರದ ವಾಣಿಜ್ಯ ಸೇವೆಗಳಿರ್ಬೋದು, ಇಲಾಖೆ ಸೇವೆಗಳಿರ್ಬೋದು, ತುರ್ತು ಸೇವೆಗಳಿರ್ಬೋದು, ಯಾವುದೇ ಸೇವೆಗಳಿಗೆ ನಿಮ್ಮ ಕುಂದುಕೊರತೆಗಳಿಗೆ ನಿಮ್ಮ ದೂರನ್ನು ದಾಖಲು ಮಾಡ್ಬೋದು. ನೋಡಿ, ನಾನು ವಿಳಾಸ ಎಲ್ಲ ಫಿಲ್ ಮಾಡ್ತಾಯಿದ್ದೀನಿ. ಹಾಗೆ ನಿಮ್ಮ ವಿಳಾಸ ಕೂಡ ನೀವು ಫಿಲ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾವ ತಾಲೂಕು, ಯಾವ ಗ್ರಾಮ ಪಂಚಾಯಿತಿ ಪ್ರತಿಯೊಂದನ್ನು ಕೂಡ ಫಿಲ್ ಮಾಡ್ಕೊಳ್ಳಿ. ಪ್ರತಿ ಗ್ರಾಮದಲ್ಲೂ ಕೂಡ ಭಾಳಷ್ಟು ವಿದ್ಯಾವಂತರಿರ್ತಾರೆ, ಡಿಗ್ರಿ ಹೋಲ್ಡರ್ಸ್ ಇರ್ತಾರೆ. ಯಾವ ಅಧಿಕಾರಿಗೋಸ್ಕರ ಕಾಯೋದು ಬೇಡ, ಯಾವ ರಾಜಕಾರಣಿಗೋಸ್ಕರನೂ ಕಾಯೋದು ಬೇಡ. ನಿಮ್ಮ ಗ್ರಾಮದ ಸಮಸ್ಯೆಗಳನ್ನು ನೀವೇ ನೋಂದಾಯಿಸ್ಕೊಳ್ಳಿ. ನಿಮಗೆ ರಸ್ತೆ ಇಲ್ವಾ, ಆರೋಗ್ಯ ಸಮಸ್ಯೆ ಇದೆಯಾ ಅಂದರೆ ಆಸ್ಪತ್ರೆ ಇಲ್ವಾ, ಅಥವಾ ಡಾಕ್ಟರ್ ಸರಿ ಇಲ್ವಾ, ಬರ್ತಾ ಇಲ್ವಾ, ಕುಡಿಯೋ ನೀರಿನ ಸಮಸ್ಯೆ ಇದೆಯಾ, ಚರಂಡಿ ಸಮಸ್ಯೆ ಇದೆಯೋ, ನಿಮ್ಮ ಯಾವುದೇ ಸಮಸ್ಯೆಗಳು ಗ್ರಾಮದ ಮಟ್ಟದಲ್ಲಿ ಯಾವುದೇ ಸಮಸ್ಯೆಗಳು ಇದ್ದರೂ ಕೂಡ ಇಲ್ಲಿ ನೀವು ರಿಜಿಸ್ಟ್ರ್ ಮಾಡ್ಬೋದು. ನೀವು ಹೋಗೋದು ನಾವೆಲ್ಲಪ್ಪ ಯಾವ ಇಲಾಖೆ ಹುಡ್ಕೊಂಡು ಹೋಗೋದು ಏನಿಲ್ಲ. ಈಗ ನೋಡಿ, ನಿಮ್ಮದು ID ಕ್ರಿಯೇಟ್ ಆಯಿತು. ಈಗ ಸೇಮ್ ನಿಮ್ಮ ID ಕ್ರಿಯೇಟ್ ಆಗಿಕ್ಕೆ ಯೂಸರ್ ನೇಮ್ ಅಂದ್ಬಿಟ್ಟು ಅದೇ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ, ಮತ್ತು ಎಗೇನ್ ಒಂದು OTP ಬರುತ್ತೆ. ಸೆಂಡ್ OTP ಕೊಟ್ಟ ಮೇಲೆ OTP ಎಂಟ್ರಿ ಮಾಡಿ. OTP ಎಂಟ್ರಿ ಮಾಡಿದ ನಂತರ ಲಾಗಿನ್ ಅಂತ ಆದರೆ ನಿಮ್ಮದು ನೀವೇನು ರಿಜಿಸ್ಟರ್ ಮಾಡ್ಕೊಂಡಿದ್ರಿ ನಿಮ್ಮ ಸ್ವವಿವರ ಅಂತ ಹೇಳಿ ಕರಿತೀವಲ್ಲ, ಸೆಲ್ಫ್ ಡಿಕ್ಲರೇಷನ್ ID ಏನೇನು ಇದೆ ಅದ್ರ ಮುಖಾಂತರ ಎಲ್ಲ ಡೀಟೇಲ್ಸ್ ಇಲ್ಲಿ ಬರುತ್ತೆ. ನೋಡಿ, ಈಗ ಈ ಇಲಾಖೆಯಲ್ಲಿ ಕುಂದುಕೊರತೆ ಸಲ್ಲಿಕೆ ಅಂತ ಇದೆ ನೋಡಿ, 3ನೇ ಇದರಲ್ಲಿ ಮುಖಪುಟ ಪ್ರೊಫೈಲ್ ನಿರ್ವಹಣೆ. ಈ ಪ್ರೊಫೈಲ್ ನಿರ್ವಹಣೆಯಲ್ಲಿ ನೀವು ಮತ್ತೆ ನಿಮ್ಮ ಯಾವುದೇ ಅಡ್ರೆಸ್ ಇರ್ಬೋದು, ಮೊಬೈಲ್ ನಂಬರ್ ಇರ್ಬೋದು, ಮೇಲ್ ID ಇರ್ಬೋದು ಎಡಿಟ್ ಮಾಡ್ಕೊಳ್ಳೋದಿದ್ರೆ ಪ್ರೊಫೈಲ್ ನಿರ್ವಹಣೆಗೆ ಹೋಗಿ. ಇಲ್ಲಿ ಕುಂದುಕೊರತೆ ಸಲ್ಲಿಕೆ ಇದೆಯಲ್ಲ, ಆನ್ಲೈನಲ್ಲಿ ಕುಂದುಕೊರತೆ ಸಲ್ಲಿಕೆ, ಇಲ್ಲಿ ಬನ್ನಿ. ಇಲ್ಲಿ ಮೊದಲಿಗೆ ನಿಮ್ಮ ವೈಯಕ್ತಿಕ ವಿವರಗಳು ಇರ್ತವೆ, ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಇದೆಲ್ಲ ಇರುತ್ತೆ.
ಹಾಗೆ ನೀವು ಯಾವ ಇಲಾಖೆಗೆ ಸಂಬಂಧಪಟ್ಟಾಗೆ ಮೊದಲು ನೀವು ಡಿಸೈಡ್ ಮಾಡ್ಕೊಂಡಿರಬೇಕು, ಯಾವ ಇಲಾಖೆಗೆ ನಾವು ದೂರನ್ನು ಕೊಡಬೇಕು. ಆರೋಗ್ಯ ಇಲಾಖೆಗ, ಕೃಷಿ ಇಲಾಖೆಗ, ಅಥವಾ ರೆವಿನ್ಯೂ ಡಿಪಾರ್ಟ್ಮೆಂಟಿಗ, ಲೇಬರ್ ಡಿಪಾರ್ಟ್ಮೆಂಟಿಗ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಾ, ಯಾವುದೇ ಇಲಾಖೆಗಾಗಿರ್ಬೋದು ನೀವು ಕೊಡ್ತಕ್ಕಂಥ ದೂರು. ಈಗ ನಾನು ವಿಡಿಯೋ ಜೊತೆಗೆ ನನ್ನ ವೈಯಕ್ತಿಕ ಸಮಸ್ಯೆಯಾದ ಒಂದು ರಸ್ತೆಯ ಸಮಸ್ಯೆಯನ್ನು ಕೂಡ ಇಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ನೋಡಿ, ವೈಯಕ್ತಿಕ ಸಮಸ್ಯೆ ಅಲ್ಲ, ಇಲ್ಲಿ ಯಾವ ಸಮಸ್ಯೆ ಯಾವುದು ಅಂತ ಕೇಳಿದ್ದಾರೆ. ವೈಯಕ್ತಿಕ ಸಮಸ್ಯೆ, ಸಮುದಾಯ ಸಮಸ್ಯೆ, ಆದ್ಯತೆ ಅಂತ. ನಾನು ಸಮುದಾಯ ಸಮಸ್ಯೆ ಹಾಕ್ಕೊಂಡಿದ್ದೀನಿ. ಆ ಸಮಸ್ಯೆ ಹೈ, ಲೋ, ಮೀಡಿಯಮ್. ನಾನು ಹೈ, ಯಾಕೆಂದರೆ ಸಾರ್ವಜನಿಕರಿಗೆ ಓಡಾಡಲು ರಸ್ತೆ ಇಲ್ಲದ ಪ್ರಾಬ್ಲಮ್ ಇರೋದ್ರಿಂದ ಅದು ಪ್ರಕಾರ ಹಾಕ್ತೀನಿ. ಯಾವ ಬೇಸ್ ಮೇಲೆ ಹಾಕ್ತಾಯಿದ್ದೀನಿ ಅಂದರೆ, ನಾವೇನು 1857 ಸಾಕ್ಷ್ಯ ದಾಖಲೆ ಅಂತ ಕರಿತೀವಿ. ನೀವೆಲ್ಲ ಭೂಮಿ ಆನ್ಲೈನಲ್ಲಿ ಹೋಗಿ ನಿಮ್ಮ ಗ್ರಾಮದ ನಕ್ಷೆಯನ್ನು ಏನು ಡೌನ್ಲೋಡ್ ಮಾಡ್ಕೊತೀರಲ್ಲ, ಆ ನಕ್ಷೆಯಲ್ಲಿರ್ತಕ್ಕಂಥ ಕಾಲ್ದಾರಿ, ಬಂಡಿದಾರಿ ಇದೆಯಲ್ಲ, ಅಂಥ ಕಡೆ ಇದ್ದಂಥ ದಾರಿ ಇವತ್ತು ಮುಚ್ಚೋಗಿದೆ. ಆ ದಾರಿ ಓಪನ್ ಆಗಬೇಕು ಅಂತ ಹೇಳ್ಬಿಟ್ಟು ಆ ಸರ್ವೆ ನಂಬರನ್ನ ಸ್ಕೆಚ್ ಕಾಪಿ ಸಮೇತ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವು ಕೂಡ ಹಾಗೆ ನೀವು ಅಂಥದ್ದೇ ಒಂದನ್ನೆಲ್ಲ ಡೌನ್ಲೋಡ್ ತೊಗೊಂಡು ಯಾವ ಸರ್ವೆ ನಂಬರಲ್ಲಿ ಯಾವ ದಾರಿ ಹೋಗಿದೆ ಅನ್ನೋದಿದ್ರೆ ಇದ್ದರೆ ಆ ರೀತಿ ಅಪ್ಲೋಡ್ ಮಾಡಬೇಕು. ನಾನೀಗ ಅದರ ಸ್ಕ್ಯಾನ್ ಕಾಪಿ ಇಟ್ಕೊಂಡಿದ್ದೀನಿ. ಯಾವ ಸರ್ವೆ ನಂಬರ್ ಎಷ್ಟು, ಇಲಾಖೆ ನೋಡಿ ನಾನು ಕಂದಾಯ ಇಲಾಖೆಯನ್ನು ಚಾಯ್ಸ್ ಮಾಡಿದ್ದೀನಿ. ಏಕೆಂದರೆ ಕಂದಾಯ ಮತ್ತು ಭೂಮಾಪನ ಇಲಾಖೆಯವರೇ ಬಂದು ಎಲ್ಲಿ ದಾರಿ ಇದೆ ಅಂತ ಅವರೇ ಮಾರ್ಕ್ ಮಾಡಬೇಕಲ್ವ. ಯಾವ ಇಲಾಖೆಗೆ ಬರುತ್ತೆ ಆ ಇಲಾಖೆಗೆ ಕಂದಾಯ ಇಲಾಖೆ ನಾವು ಈಗ ಕಂದಾಯ ಇಲಾಖೆ ಒಳಗಡೆ ಭೂ ಸಮೀಕ್ಷೆ ಮತ್ತು ಭೂ ದಾಖಲೆಗಳ ಇಲಾಖೆ ಸಲ್ಲಿಸ್ತಾ ಇದ್ದೀನಿ. ಈಗ ನಮ್ಮ ಸಮಸ್ಯೆ ಏನು ಅಂತ ನಾನು ಇಲ್ಲಿ ಮೆನ್ಷನ್ ಮಾಡ್ತಾಯಿದ್ದೀನಿ. ಒಂದು ಸರ್ವೆ ನಂಬರಲ್ಲಿ ಬಂಡಿದಾರಿ ಇತ್ತು. ಆ ಬಂಡಿದಾರಿಗೆ ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅದರ ಸ್ಕ್ಯಾನ್ ಕಾಪಿನ. ವಿಡಿಯೋ ಲೆಂತ್ ಆಗುತ್ತೆ ಅಂತ ಕಟ್ ಮಾಡ್ತಾಯಿದ್ದೀನಿ. ಇಷ್ಟೇ ಸೇಮ್ ಇದೆ ಸ್ನೇಹಿತರೆ. ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿದರೆ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇದು ಕರ್ನಾಟಕ ಸರ್ಕಾರದಾಯಿತು. ಕೇಂದ್ರ ಸರ್ಕಾರದ ಇಲಾಖೆಗಳಿಗೆ ನಿಮ್ಮ ಸಮಸ್ಯೆಗಳನ್ನು ಹೇಗೆ ಅಪ್ಲೋಡ್ ಮಾಡೋದು, ಹಾಗೆ ಪ್ರಧಾನಿ ಕಾರ್ಯಾಲಯಕ್ಕೆ ಹೇಗೆ ನಿಮ್ಮ ಸಮಸ್ಯೆಯನ್ನು ತಿಳಿಸೋದು ಅನ್ನೋದು. ನಮಸ್ಕಾರ.